ಮಹಾರಾಷ್ಟ್ರದ ಸರ್ಕಾರ ಮೊನ್ನೆ ಒಂದು ಐತಿಹಾಸಿಕ ತೀರ್ಮಾನವನ್ನು ತಗೊಂತು. ಮಹಾರಾಷ್ಟ್ರ ತನ್ನ ಮರಾಠಿ ಭಾಷೆಯ ಅಸ್ತಿತ್ವವನ್ನು ಮಹಾರಾಷ್ಟ್ರದಲ್ಲಿ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಮಹಾರಾಷ್ಟ್ರ ಸರ್ಕಾರ ಒಂದು ಅದ್ಭುತವಾದಂಥ ಐತಿಹಾಸಿಕವಾದಂಥ ತೀರ್ಮಾನವನ್ನು ಮಹಾರಾಷ್ಟ್ರ ಸರ್ಕಾರ ತಗೊಂತು. ನಾನು ಮಹಾರಾಷ್ಟ್ರದ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ, ಇಡೀ ಕರ್ನಾಟಕದ ಕನ್ನಡಿಗರ ಪರವಾಗಿ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಮಹಾರಾಷ್ಟ್ರದಲ್ಲಿ ಇರುವಂಥ ಟ್ಯಾಕ್ಸಿ, ಆಟೋ ಎಲ್ಲ ಸಾರ್ವಜನಿಕ ವಲಯಗಳಲ್ಲಿ ಮರಾಠಿಯನ್ನು ಕಡ್ಡಾಯವಾಗಿ ಕಲಿಬೇಕು. ಮರಾಠಿ ಎಲ್ಲರಿಗೂ ಗೊತ್ತಿರಬೇಕು. ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಅಲ್ಲಿಯ ರಾಜ್ಯ ಭಾಷೆಯಾಗಿರುವಂಥ ಮರಾಠಿ ಕಲಿದೇ ಹೋದರೆ ಅಂಥವರ ಲೈಸೆನ್ಸ್ನ ರದ್ದು ಮಾಡ್ತೀವಿ. ಯಾವ ಮುಲಾಜ್ ಇಲ್ಲ. ಮಹಾರಾಷ್ಟ್ರದ ಆಡಳಿತ ಭಾಷೆ ಮರಾಠಿ ಅನ್ನೋ ತೀರ್ಮಾನಕ್ಕೆ ಮಹಾರಾಷ್ಟ್ರ ಸರ್ಕಾರ ಐತಿಹಾಸಿಕ ತೀರ್ಪನ್ನು ಮೊನ್ನೆ ಕೊಡ್ತು. ಹಾಗೆ ಇವತ್ತು ಕರ್ನಾಟಕದಲ್ಲೂ ಸಹ ಕರ್ನಾಟಕದ ನೆಲದಲ್ಲಿ ಉತ್ತರ ಭಾರತದಿಂದ ಬಂದಂಥ ಹಿಂದಿ ರಾಜ್ಯಗಳ ಅನೇಕರ ದೌರ್ಜನ್ಯಗಳನ್ನು ನೋಡುವಾಗ ನಮಗೂ ಸಹ ಇದು ಭಾರಿ ದಿನಗಳ ಕನಸಾಗಿತ್ತು. ಕರ್ನಾಟಕಕ್ಕೆ ವಲಸೆ ಬರುವ ಲಕ್ಷಾಂತರ ಉತ್ತರ ಭಾರತೀಯರು ಇಲ್ಲಿ ಕನ್ನಡವನ್ನು ಕಲಿಯದೆ ಇಲ್ಲಿ ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ ಬಂದವರು, ಬದುಕನ್ನು ಹುಡುಕೊಂಡು ಬಂದವರು, ಇಲ್ಲಿ ಅವರ ಮಾತೃಭಾಷೆಯನ್ನು ಇಲ್ಲಿ ಮೆರೆಸುವಂಥ ಸಂಚು ಮಾಡುವಂಥವರಿಗೆ ನಾವು ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ತಾವು ಇನ್ನು ಮೇಲೆ ಎಲ್ಲರೂ ಸಹ ಕರ್ನಾಟಕದ ಸಾರ್ವಜನಿಕ ವಲಯದಲ್ಲಿ, ಅದು ಟ್ಯಾಕ್ಸಿ ಇರ್ಬೋದು, ಆಟೋ ಇರ್ಬೋದು, ಯಾವುದೇ ಇವತ್ತು ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡುವಂಥವರು ಕಡ್ಡಾಯವಾಗಿ ಕನ್ನಡವನ್ನು ಬಳಸಬೇಕು. ಕಡ್ಡಾಯವಾಗಿ ಕನ್ನಡ ಗೊತ್ತಿರಬೇಕು. ಕಡ್ಡಾಯವಾಗಿ ಕನ್ನಡದಲ್ಲಿ ಮಾತಾಡುವಂಥದ್ದು ಆಗಬೇಕು. ಯಾರ ಮಾತೃಭಾಷೆ ಯಾವುದೇ ಆಗಿರಲಿ, ನಿಮ್ಮ ಮಾತೃಭಾಷೆಯನ್ನು ನೀವು ಮನೆಯಲ್ಲಿ ಮಾತಾಡಿ. ಆದರೆ ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕವಾಗಿ ಕರ್ನಾಟಕದಲ್ಲಿ ಮಾತಾಡುವ ಭಾಷೆ ಯಾವುದಾಗಿರಬೇಕು ಅಂದರೆ ಅದು ಕನ್ನಡ ಆಗಿರಬೇಕು. ನಮ್ಮ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ತಗೋಬೇಕು. ರಾಜ್ಯ ಸರ್ಕಾರ ನೀವು ಯಾವುದೇ ಕಾರಣಕ್ಕೂ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಈ ವಿಚಾರದಲ್ಲಿ ತಾವು ಮಾಡಬಾರ್ದು. ಸಿದ್ದರಾಮಯ್ಯನವರೇ, ಕನ್ನಡದ ರಾಮಯ್ಯ ಅಂತ ಹೇಳಿ ಕರೆಸ್ಕೊಳ್ಳುವಂಥ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ತಾವು ಈ ನಿಟ್ಟಿನಲ್ಲಿ ಭಾರಿ ಒಂದು ತೀರ್ಮಾನಕ್ಕೆ ಬರುವಂಥದ್ದು ಆಗಬೇಕು. ಕರ್ನಾಟಕದ ಆಡಳಿತ ಭಾಷೆ, ಸಾರ್ವಜನಿಕ ಭಾಷೆ, ಸರ್ಕಾರದ ಭಾಷೆ ಅದು ಕನ್ನಡ ಭಾಷೆ. ಅದಕ್ಕಾಗಿ ತಾವು ಮಹಾರಾಷ್ಟ್ರ ಸರ್ಕಾರದ ಮಾದರಿಯಲ್ಲೇ ಸಾರ್ವಜನಿಕ ವಲಯಗಳಲ್ಲಿ ಕೆಲಸ ಮಾಡುವಂಥ ಯಾರೇ ಆಗಿರಲಿ, ಅದು ಆಟೋ ಚಾಲಕರಿರಲಿ, ಕಾರು ಓಡಿಸುವಂಥವ್ರಿರಲಿ, ಟ್ಯಾಕ್ಸಿ ಓಡಿಸುವಂಥವ್ರಿರಲಿ, ಸಾರ್ವಜನಿಕ ವಲಯಗಳಲ್ಲಿ ಕೆಲಸ ಮಾಡುವಂಥ ಎಲ್ಲರ ಸಾರ್ವಜನಿಕ ಭಾಷೆ ಅದು ಕನ್ನಡ ಆಗಬೇಕು. ಯಾರೇ ಅವರ ಮಾತೃಭಾಷೆ ಇದ್ದರೆ ಅವರು ಮನೆಯಲ್ಲಿ ಮಾತಾಡ್ಕೊಳ್ಳಿ, ನಮ್ಮ ಅಭ್ಯಂತರ ಇಲ್ಲ. ಆದರೆ ಮನೆ ಬಿಟ್ಟು ಆಚೆಗೆ ಬಂದಾಗ ಸಾರ್ವಜನಿಕವಾಗಿ ಮಾತಾಡೋದಾದರೆ ಅದು ಕನ್ನಡವನ್ನೇ ಮಾತಾಡಬೇಕು. ಯಾರು ಕನ್ನಡ ಮಾತಾಡಲ್ಲ ಅಂತಾರೆ ಅವರಿಗೆ ನೀವು ಎಲ್ಲ ಥರದ ಸರ್ಕಾರದ ಎಲ್ಲ ಥರದ ಸವಲತ್ತುಗಳನ್ನು ವಾಪಸ್ ಪಡಿಬೇಕು. ಹಾಗೆ ಉತ್ತರ ಭಾರತದಿಂದ ಬಂದಂಥ ಹಿಂದಿ ಭಾಷಿಕರು ಇಲ್ಲೇನು ಯಾರಾದರೂ ಸಾರ್ವಜನಿಕರ ಮೇಲೆ ವಾಹನಗಳಲ್ಲಿ ಕರ್ಕೊಂಡು ಹೋಗುವಾಗ ಹಿಂದಿ ಮಾತಾಡು, ಹಿಂದಿ ಮಾಲೂಮೆ ಹೇ, ಹಿಂದಿ ಬಾತ್ ಕರೋ ಅಂತೇಳಿ ದೌರ್ಜನ್ಯ ಮಾಡ್ತಾರಲ್ಲ, ಅಂಥವ್ರಿಗೆ ಯಾವ ಮುಲಾಜಿಲ್ದಲೆ ಅವ್ರ ಲೈಸೆನ್ಸ್ಗಳನ್ನ
ರದ್ದು ಮಾಡಬೇಕು, ಅವರ ಆಧಾರ್ ಕಾರ್ಡ್ಗಳನ್ನು ರದ್ದು ಮಾಡಬೇಕು, ಅವರಿಗೆ ಯಾವ ಮುಲಾಜಿಲ್ಲದೆ ಕಾನೂನಿನಲ್ಲಿ ಕ್ರಮ ತಗೊಳ್ಳುವಂಥದ್ದು ಆಗಬೇಕು. ನಮ್ಮ ಕನ್ನಡದ ರಾಮಯ್ಯ ಸಿದ್ದರಾಮಯ್ಯನವರು ಯಾವುದೇ ವೋಟ್ ಬ್ಯಾಂಕಿನ ರಾಜಕಾರಣವನ್ನು ಮಾಡದೆ, ಯಾವುದೇ ನಿಮ್ಮ ಹೈಕಮಾಂಡ್ ಆದೇಶವನ್ನು ನಮ್ಮ ನಾಡಿನ ಭಾಷೆಯ ವಿಚಾರ ಬಂದಾಗ, ನಮ್ಮ ನಾಡಿನ ಮಕ್ಕಳ ಬದುಕಿನ ವಿಚಾರ ಬಂದಾಗ, ನಮ್ಮ ನೆಲದ ಅಸ್ತಿತ್ವದ ವಿಚಾರ ಬಂದಾಗ ರಾಜಿ ಮಾಡ್ಕೋಬಾರ್ದು ಅಂತ ಹೇಳಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಹಾಗೆ ಮಾನ್ಯ ಸಾರಿಗೆ ಸಚಿವರಾಗಿರುವಂಥ ನಮ್ಮ ಇವತ್ತು ರಾಮಲಿಂಗ ರೆಡ್ಡಿಯವರು ದಯವಿಟ್ಟು ಮಹಾರಾಷ್ಟ್ರದ ಸರ್ಕಾರದ ಆದೇಶವನ್ನು ತರಿಸಿ ಅದರಂತೆ ಕರ್ನಾಟಕದಲ್ಲೂ ಸಹ ಪಾಲನೆಗೆ ಅಧಿಕೃತವಾಗಿ ಕಾನೂನುಬದ್ಧವಾಗಿ ತಾವು ಮಾಡಬೇಕು. ಸರ್ಕಾರ ಆ ನಿಟ್ಟಿನಲ್ಲಿ ಯಾವ ಮುಲಾಜಿಲ್ಲದೆ ಕ್ರಮ ತಗೋಬೇಕು ಅಂತ ಹೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೀನಿ.